ಸ್ನೇಹಿತರೆ 25 ವರ್ಷಗಳ ಹಿಂದೆ ನೀವೇನಾದರೂ 5,000 ಹಣವನ್ನು SIP ಮಾಡ್ತಾ ಬಂದಿದ್ರೆ ನಿಮ್ಮ ಹಣ ಇವತ್ತು 5 ಕೋಟಿಗಳಾಗಿರ್ತಿತ್ತು ಅಂತ ಹೇಳಿ ಸುಮಾರು ವಿಡಿಯೋಗಳಲ್ಲಿ ನೋಡಿದ್ರೆ ನಾನು ಕೂಡ ಇದರ ಬಗ್ಗೆ ವಿಡಿಯೋನ ಮಾಡಿದ್ದೀನಿ. ಹಾಗಾದ್ರೆ ಜನರಿಗೆಲ್ಲ ಡೌಟ್ ಇರತಕ್ಕಂಥದ್ದು, ಸರ್ ಈ SIP ಅಂದ್ರೆ ಏನು ಅಂತ ಸುಮಾರು ಜನ ನನ್ನ ಕೇಳ್ತಾ ಇರ್ತಾರೆ. ನನಗೆ ಕಾಮೆಂಟ್ಗಳು ಕೂಡ ಬರ್ತಾ ಇರುತ್ತೆ. ನಾನಿವತ್ತು SIP ಬಗ್ಗೆ ನಿಮಗೆ ಟೀಚ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಸೊ ವೆಲ್ಕಮ್ ಟು ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ. ನಾನು ನಿಮ್ಮ ವಿನಯ್. ಸೊ ನಾನಿವತ್ತು ನಿಮಗೆ SIP ಬಗ್ಗೆ ಹೇಳ್ತಾ ಇದ್ದೀನಿ. SIP ಅನ್ನೋದನ್ನ ನಾವು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಕರಿತೀವಿ. ಇದು ಇಂಗ್ಲಿಷ್ ವರ್ಡ್ ಆಗಿದೆ ಅಂತ ಹೇಳಿ ತುಂಬಾ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಅಂತಾನೆ ಏನಿಲ್ಲ, ಸಿಂಪಲ್ ಆಗಿದೆ. ನನ್ನ ಕನ್ನಡದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದ್ರೆ, ನೀವು ಚಿಕ್ಕವರಿದ್ದಾಗ ಒಂದು ಕುಡಿಕೆನ ಇಟ್ಟಿರ್ತೀರಾ. ಸೊ ಪ್ರತಿ ತಿಂಗಳು ನಾನು ಇದರಲ್ಲಿ 100 ರೂಪಾಯಿ ಹಾಕ್ತೀನಿ, ನಾನೊಂದು ಸೈಕಲ್ನ ತಗೊಳ್ಬೇಕು, ನಾನು ಈಗಿಂದನೇ 100 ರೂಪಾಯಿನ ಸೇವಿಂಗ್ನ ಶುರು ಮಾಡ್ತೀನಿ ಅಂತ ಹೇಳಿ ನೀವು ಪ್ರತಿ ತಿಂಗಳು ನಿಮ್ಮ ಅಜ್ಜಿ ಕೊಟ್ಟಿರ್ತಕ್ಕಂಥಾಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಬಂದಾಗ ಕೊಟ್ಟಿರ್ತಕ್ಕಂಥ ಹಣನ ಏನು ಮಾಡ್ತಾ ಇರ್ತಿದ್ರಿ, ಆ ಒಂದು ಕೂಡಿಕೆಯಲ್ಲಿ ಹಾಕ್ತಾ ಹೋಗ್ತಿದ್ರಿ. ಸೊ ಲಾಸ್ಟಿಗೆ ಒಂದಿಷ್ಟು ಹಣ ಅಂತ ಆಗಿರ್ತಿತ್ತು. ಆ ಟೈಮಲ್ಲಿ ನಿಮ್ಮ ಡ್ರೀಮ್ ಸೈಕಲ್ ಅನ್ನು ನೀವು ಬೈ ಮಾಡ್ತಾ ಇದ್ದೀರಿ. ಸೇಮ್ ವೇ SIP ಕೂಡ ಇದೇ ರೀತಿ ವರ್ಕ್ ಆಗುತ್ತೆ. ಸೊ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್, ಸಿಸ್ಟಮ್ಯಾಟಿಕ್ ಮತ್ತು ಡಿಸಿಪ್ಲಿನ್ ಆಗಿ ನಿಮಗೆ ಬರ್ತಕ್ಕಂತಹ ತಿಂಗಳ ಅಮೌಂಟ್ ಏನಿದೆ ಅದನ್ನು ನೀವು ಒಂದು ಕಡೆ ಹೂಡಿಕೆ ಮಾಡ್ತಾ ಹೋಗೋದನ್ನು ನಾವು SIP ಅಂತಾನೆ ಕರಿತೀವಿ. ನೀವು ಅದನ್ನು ಮ್ಯೂಚುವಲ್ ಫಂಡ್ಗಳಲ್ಲಾದರೂ ಹೂಡಿಕೆ ಮಾಡ್ಬೋದು, ETF ಹೂಡಿಕೆ ಮಾಡ್ಬೋದು, ಅಥವಾ ನೇರವಾಗಿ ಶೇರ್ಗಳ ಮೇಲೆ ಕೂಡ ಹೂಡಿಕೆ ಮಾಡಬಹುದು. ಸೊ ಇಲ್ಲಿ ನಿಮಗೆ ರಿಟರ್ನ್ ಕೂಡ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಾನು ಹೇಳಿದೆ, ಸೊ 25 ವರ್ಷದ ಹಿಂದೆ ನಿಮಗೆ 5,000 ನೀವು ಹಣನ ಹೂಡಿಕೆ ಮಾಡ್ತಾ ಹೋದ್ರಿ ಅಂತಂದರೆ 25 ವರ್ಷದಲ್ಲಿ ಅದು ಎಷ್ಟಾಗುತ್ತೆ ಗೊತ್ತಾ? ಸೊ ಅದು ನಿಮಗೆ 15 ಲಕ್ಷಗಳಾಗಿರುತ್ತೆ. ಓಕೆ, ಆದರೆ ಇದೇ ಹಣನ ನೀವೇನಾದರೂ ಮ್ಯೂಚುವಲ್ ಫಂಡ್ಗಳಲ್ಲಿ, ಸ್ಟಾಕ್ಗಳಲ್ಲಿ, ETF ಹೂಡಿಕೆ ಮಾಡಿದ್ರಿ ಅಂತಂತಂದರೆ ನಿಮಗೆ ಇದು 5 ಕೋಟಿಗಳಾಗಿರುತ್ತೆ. ಇದನ್ನ ಡಿಫ್ರೆನ್ಸ್ ಅಂತ ಕರಿತೀವಿ. ಅದಕ್ಕೋಸ್ಕರ ನೀವು SIPಗಳನ್ನ ಮಾಡಬೇಕು. SIPನ ಎಲ್ಲಿ ಮಾಡಬೇಕು ಅಂದರೆ ನಿಮಗೆ ಸರಿಯಾದಂತಹ ರಿಟರ್ನ್ ನಿಮಗೆ ಬರಬೇಕು, ಒಳ್ಳೆಯ ರಿಟರ್ನ್ ಬರಬೇಕು, ಸೇಫ್ ಆದಂತಹ ರಿಟರ್ನ್ ಇರಬೇಕು. ಅಂಥ ಕಡೆ ನೀನು SIPಯನ್ನು ಶುರು ಮಾಡ್ಬೋದು. ಸೊ ಈ ಒಂದು SIP ಮಾಡಬೇಕು ಸರ್, ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಬೇಕು ಅಂತಂದರೆ ನಿಮಗೆ ಡಿಮಾಟ್ ಅಕೌಂಟ್ ಕಂಪಲ್ಸರಿ ಆಗಿ ಬೇಕಾಗಿರುತ್ತೆ. ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ನಲ್ಲಿದೆ, ಅಲ್ಲಿ ನೀವು ಫ್ರೀಯಾಗಿ ಡಿಮಾಟ್ ಅಕೌಂಟ್ನ ಓಪನ್ ಮಾಡ್ಕೊಳ್ಬಹುದು. ಸೊ ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಲೈಕನ್ನು ನೀಡಿ. ನಿಮ್ಮ ಒಂದು ಈ ಲೈಕ್ ನಮಗೆ ಇನ್ನಷ್ಟು ಪ್ರೋತ್ಸಾಹವನ್ನು ಕೊಡುತ್ತೆ ಅಂತ ಹೇಳಬಹುದು. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಧನ್ಯವಾದ.